ವಿಡಿಯೋದಲ್ಲಿ ಸ್ಟಾಯಿಸಿಸಮ್ ಅಂದ್ರೆ ಏನು, ಸ್ಟಾಯಿಸಿಸಮ್ ಇಂದ ನಮ್ಗೆ ಏನ್ ಸಿಗುತ್ತೆ, ಸ್ಟಾಯಿಸಿಸಮ್ ಯಾವ ತರ ಸ್ಟಾರ್ಟ್ ಆಯ್ತು, ಮತ್ತೆ 5 ಸ್ಟಾಯಿಕ್ ಅಡ್ವೈಸಸ್ ಫಾರ್ ಬೆಟರ್ ಲೈಫ್ ಯಾವ್ದಂತ ನೋಡೋಣ ಬನ್ನಿ. ಸ್ಟಾಯಿಸಿಸಮ್ ಅಂದ್ರೆ ಏನು ಅಂತ ಬರಕ್ ಮುಂಚೆ ಫಿಲಾಸಫಿ ಅಂತ ನೀವು ಕೇಳ್ಬೋದು. ಫಿಲಾಸಫಿಯಿಂದ ನಮ್ಗೆ ಏನ್ ಸಿಗುತ್ತೆ, ಮಾರ್ಕಸ್ ಎರಿಲಿಯಸ್ ಅವ್ರು ಹೇಳ್ತಾರೆ ಫಿಲಾಸಫಿ ಇಸ್ ದ ವೇ ಟು ಲಿವ್ ಲೈಫ್ ಅಂತ. ಇವಾಗ ಮಾರ್ಕಸ್ ಎರಿಲಿಯಸ್ ಯಾರು ಅಂತ ನಿಮ್ಗೆ ಕ್ವಶನ್ ಬಂದಿರುತ್ತೆ. ಈ ವಿಡಿಯೋದಲ್ಲಿ ನಾನು 4 to 5 ನೇಮ್ ಸ್ಟಾಯಿಕ್ ಫಿಲಾಸಫರ್ ಯೂಸ್ ಮಾಡಿ. ಮಾರ್ಕಸ್ ಎರಿಲಿಯಸ್ ಆಗಲಿ, ಜೆನೋ, ಎಪಿಕ್ಟಿಟಸ್, ಸೆನೆಕಾ ಇವರೆಲ್ಲ ಸ್ಟಾಯಿಕ್ ಫಿಲಾಸಫರ್. ಇವಾಗ ಮಾರ್ಕಸ್ ಎರಿಲಿಯಸ್ ಏನ್ ಹೇಳಿದ್ರು ಅಂತ ಅದಕ್ಕೆ ಬಂದ್ರೆ ಲೈಕ್ ಫಿಲಾಸಫಿ ಇಸ್ ದ ವೇ ಟು ಲಿವ್ ಲೈಫ್. ನಮ್ಗೆ ಬರೆಯೋದು ಮತ್ತೆ ಓದೋದು ಕಲಿಬೇಕು ಅಂದ್ರೆ ನಾವು ಒಂದು ಗುರುನ ಚೂಸ್ ಮಾಡ್ತೀವಿ. ಅದೇ ತರ ನಮ್ಮ ಲೈಫ್ ನ ಚೆನ್ನಾಗಿ ಲೀಡ್ ಮಾಡ್ಬೇಕಂದ್ರೆ ಅದನ್ನ ಫಿಲಾಸಫಿನ ಚೂಸ್ ಮಾಡ್ಬೇಕು ಅಂತ ಹೇಳ್ತಾರೆ. ಸ್ಟಾಯಿಸಿಸಮ್ ಅಂದ್ರೆ ಏನು ಅಂದ್ರೆ ಸಿಂಪಲ್ ಆಗಿ ಹೇಳೋದಾದ್ರೆ ನಮ್ಮ ಕಂಟ್ರೋಲ್ ಏನಿದೆ, ನಮ್ಮ ಕಂಟ್ರೋಲ್ ಏನಿದೆ. ಮತ್ತೆ ಸ್ಟಾಯಿಕ್ ಫಿಲಾಸಫಿ ಏನಂತ ಅಂದ್ರೆ ನಮ್ಮ ಲೈಫಲ್ಲಿ ಏನೇನಾಗುತ್ತೆ 90% ಆಫ್ ದ ಥಿಂಗ್ಸ್ ನಮ್ಮ ಲೈಫಲ್ಲಿ ಡೇ ಟು ಡೇ ಲೈಫ್ ಏನಾಗುತ್ತೆ ಅದು ನಮ್ಮ ಕಂಟ್ರೋಲೇ ಇಲ್ಲ ಅಂತ ಹೇಳ್ತಾರೆ. ಓನ್ಲಿ ಆ 10% ಆಫ್ ದ ಥಿಂಗ್ಸ್ ವಿಚ್ ಆರ್ ಹ್ಯಾಪನಿಂಗ್ ಇನ್ ಅವರ್ ಲೈಫ್ ಅದನ್ನ ಮಾತ್ರ ನಮ್ಮ ಕಂಟ್ರೋಲ್ ಇದೆ ಅಂತ. ನಾವು ಪೀಸ್ಫುಲ್ ಆಗಿ ಇರಬೇಕಾದ್ರೆ ಆ 10% ಮಾತ್ರ ಫೋಕಸ್ ಮಾಡಬೇಕು, ಆ 90% ನಾವು ಇಗ್ನೋರ್ ಮಾಡಬೇಕು ಅಂತ ಹೇಳ್ತಾರೆ. ಸ್ಟಾಯಿಸಿಸಮ್ ಯಾವ ತರ ಸ್ಟಾರ್ಟ್ ಆಯ್ತು ಅಂದ್ರೆ ಒಂದು 2000 ವರ್ಷ ಹಿಂದೆ ಜೆನೋ ಅಂತ ಒಬ್ಬ ಪರ್ಸನ್ ಇರ್ತಾರೆ. ಅವ್ರು ತುಂಬಾ ರಿಚ್ ಇರ್ತಾರೆ, ಅವ್ರ ತರ ತುಂಬಾ ಆಸ್ತಿ ಇರುತ್ತೆ. ಅವ್ರು ಏನ್ ಮಾಡ್ತಾರೆ, ಒಂದಿನ ನಾನು ರೋಮ್ ಇಂದ ಏಥೆನ್ಸ್ ಅಂತ ಒಂದು ನಗರಕ್ಕೆ ಹೋಗ್ಬೇಕು ಅಂತ ಅವ್ರ ಶಿಪ್ ಎಲ್ಲ ರೆಡಿ ಮಾಡ್ಕೊಂಡು ಅವ್ರ ಹತ್ರ ಏನೇನು ಆಸ್ತಿ ಇರುತ್ತೆ ಅದೆಲ್ಲ ಆ ಶಿಪ್ ಅಲ್ಲಿ ಹಾಕಿ ಅವ್ರು ಹೋಗ್ಬೇಕಾರೆ ಆ ಮಧ್ಯದಲ್ಲಿ ಆ ಶಿಪ್ ಬಿದ್ದೋಗುತ್ತೆ. ಹಡಗು ಬಿದ್ಮೇಲೆ ಅಲ್ಲಿ ಅವ್ರ ಹತ್ರ ಇರೋ ಎಲ್ಲ ಆಸ್ತಿನೂ ಕಳ್ಕೊಳ್ತಾರೆ. ಅವ್ರು ಲೈಕ್ ಹೆಂಗೋ ಕಷ್ಟಪಟ್ಟು ಅವ್ರು ತಡಕ್ ಬಂದು ಆ ಏಥೆನ್ಸ್ ಅಂತ ನಗರಕ್ಕೆ ಎಲ್ಲ ಹೋಗಿ ಇಬ್ರು ಫಿಲಾಸಫರ್ನ ನೋಡ್ತಾರೆ. ಆ ಇಬ್ರು ಫಿಲಾಸಫರ್ಸ್ ಇವ್ರು ತುಂಬಾ ಅಡ್ವೈಸ್ ಕೊಡ್ತಾರೆ ಲೈಫ್ ಬಗ್ಗೆ. ಅದನ್ನ ತಗೊಂಡು ಅವ್ರು ಇನ್ನೂ ಇಂಪ್ರೂವ್ ಆಗ್ತಾರೆ, ಅವ್ರ ಲೈಫಲ್ಲಿ ಬೆಟರ್ ಆಗೋದು ಯಾವ ತರ ಅಂತ ನೋಡ್ತಾರೆ. ಈಗ 2 ಫಿಲಾಸಫರ್ಸ್ ಏನೇನು ಜನೋಗೆ ಹೇಳಿರ್ತಾರೆ ಅದೆಲ್ಲ ಅವ್ರ ಸುತ್ತಮುತ್ತ ಇರೋ ಜನಗಳಿಗೆಲ್ಲ ಅವ್ರು ಕಳಿಸ್ತಾರೆ. ಅದನ್ನೇ ಸ್ಟಾಯಿಕ್ ಫಿಲಾಸಫಿ ಅಂತ ಹೇಳ್ತಾರೆ. ಈ ಸ್ಟಾಯಿಸಿಸಮ್ ಓದ್ಬೇಕಾದ್ರು ಅಥವಾ ಯಾವುದೇ ಸ್ಟಾಯಿಕ್ ಬುಕ್ ಚೂಸ್ ಮಾಡಬೇಕಾದ್ರು 4 ಥಿಂಗ್ಸ್ ಎಲ್ಲ ಕಡೆ ಕಾಮನ್ ಆಗಿರುತ್ತೆ. ಅದನ್ನೇ ನಾವು 4 ಪಿಲ್ಲರ್ಸ್ ಆಫ್ ಸ್ಟಾಯಿಸಿಸಮ್ ಅಂತ ಹೇಳಿ. ಆ 4 ಏನಂದ್ರೆ ವಿಸ್ಡಮ್, ಕರೇಜ್, ಜಸ್ಟಿಸ್ ಮತ್ತೆ ಟೆಂಪರೆನ್ಸ್. ಫಸ್ಟ್ ವಿಸ್ಡಮ್ ಅಂದ್ರೆ ಏನು? ವಿಸ್ಡಮ್ ಅಂದ್ರೆ ನಮ್ಗೆಲ್ಲರೂ ಗೊತ್ತು, ನಮ್ಮ ಎಕ್ಸ್ಪೀರಿಯನ್ಸ್ ಮತ್ತೆ ನಾಲೆಜ್ ಇಂದ ನಾವು ಒಂದು ಡಿಸಿಷನ್ ತಗೊಂಡ್ರೆ ಅದನ್ನೇ ವಿಸ್ಡಮ್ ಅಂತ ಹೇಳಿ. ನೆಕ್ಸ್ಟ್ ಜಸ್ಟಿಸ್ ಅಂದ್ರೆ ನಾವು ತಗೊಂಡಿರೋ ಡಿಸಿಷನ್ ಕರೆಕ್ಟ್ ವೇ ಇದೆಯಾ ಅಂತ ನಾವು ಯೋಚನೆ ಮಾಡೋದೇ ಅದು ಜಸ್ಟಿಸ್. ನೆಕ್ಸ್ಟ್ ಕರೇಜ್ ಅಂತಂದ್ರೆ ಕರೇಜ್ ಅಂದ ತಕ್ಷಣ ಒಂದು ಅಜ್ಜನ ಹೊಡೆಯೋದು ಖಂಡಿತ ಕರೇಜ್. ನೀವು ಡಿಸಿಷನ್ ತಗೊಂಡು ಅದನ್ನ ನೆಕ್ಸ್ಟ್ ಸ್ಟೆಪ್ ಅದು ಮೂವ್ ಮಾಡ್ತೀರಲ್ವಾ ಅದನ್ನೇ ಕರೇಜ್ ಅಂತ ಹೇಳ್ತೀವಿ. ನೆಕ್ಸ್ಟ್ ಲಾಸ್ಟ್ ಟೆಂಪರೆನ್ಸ್ ಅಂದ್ರೆ ನಮ್ ಲೈಕ್ ಡಿಸಿಷನ್ ಎಲ್ಲ ತಗೊಂಡಾಯ್ತು ಹಂಗೆ ಡೈಲಿ ಬಿಟ್ಬಿಟ್ರೆ ಅದು ಲೈಕ್ ನಮ್ಗೆ ಯಾವ್ದು ವರ್ಕ್ ಆಗಲ್ಲ. ಅದನ್ನೇ ಡೇ ಟು ಡೇ ಲೈಫ್ ಕನ್ಸಿಸ್ಟ್ ಆಗಿ ಆಕ್ಷನ್ ಅಂದ್ರೆ ವರ್ಕ್, ಅದನ್ನೇ ನಾವು ಟೆಂಪರೆನ್ಸ್ ಅಂತ ಹೇಳ್ತೀವಿ. ನೀವು ಎಲ್ಲೇ ಹೋದ್ರಿ 4 ಪಿಲ್ಲರ್ಸ್ ಆಫ್ ಸ್ಟಾಯಿಸಿಸಮ್ ನ ನಿಮ್ ಲೈಫಲ್ಲಿ ಅಪ್ಲೈ ಮಾಡಬೇಕು ಅಂತ ಎಲ್ಲ ಸ್ಟಾಯಿಕ್ ಫಿಲಾಸಫರ್ಸ್ ಹೇಳ್ತಾರೆ. ಸ್ಟಾಯಿಕ್ ಅಡ್ವೈಸಸ್ ಅಂತ ಬಂದ್ರೆ ತುಂಬಾ ಇದೆ. ಅದ್ರಲ್ಲಿ ನನ್ಗೆ ಯಾವ್ದು ಇಷ್ಟ ಆಯ್ತು, ನಮ್ಗೆ ಯಾವ್ದು ಈಸಿ ಡೇ ಟು ಡೇ ಲೈಫಲ್ಲಿ ಅಪ್ಲೈ ಮಾಡ್ಕೋಬಹುದು ಅಂತ ಒಂದು 5 ಸ್ಟಾಯಿಕ್ ಅಡ್ವೈಸಸ್ ನಾನು ನಿಮ್ಗೆ ಹೇಳ್ತೀನಿ. ಫಸ್ಟ್ ಅಬ್ಸ್ಟ್ಯಾಕಲ್ ಹಿಸ್ಟರಿ. ಲೈಕ್ ಫಿಲಾಸಫಿಯಲ್ಲಿ ಯಾವ್ದು ನಮ್ಮ ಲೈಫಲ್ಲಿ ಏನೋ ಅಬ್ಸ್ಟ್ಯಾಕಲ್ಸ್ ಬಂದ್ರು ಅದನ್ನ ಹೊಡೆದು ಮುಂದೆ ಹೋಗ್ಬೇಕು ಅಂತ ಹೇಳ್ತೀವಿ. ಬಟ್ ಈ ಸ್ಟಾಯಿಸಿಸಮ್ ಅಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿ ಅಬ್ಸ್ಟ್ಯಾಕಲ್ಸ್ನೇ ನೀವು ದಾರಿಯಾಗಿ ನೋಡ್ಕೊಂಡು ಆ ಚಾಲೆಂಜ್ ನ ಫೇಸ್ ಮಾಡ್ಬೇಕಂತ. ಒಂದು ಉದಾಹರಣೆ ಕೊಡೋದಾದ್ರೆ ಒಬ್ಬ ಪರ್ಸನ್ಗೆ ಚಿಕ್ಕ ವಯಸ್ಸಿಂದ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ತುಂಬಾ ಆಸೆ ಇದೆ. ಬಟ್ ಅವ್ರಿಗೆ ಆಪರ್ಚುನಿಟಿನ ಸಿಕ್ಕಿಲ್ಲ. ಅವರು ಎಲ್ಲ ತರ ನಾನು ಜಾಬ್ ಹೋಗೋಣ ಅಂತ ಜಾಬ್ ಹೋಗಿ 2 to 3 years ಅಲ್ಲೇ ಕೆಲಸ ಮಾಡ್ತಾರೆ. ಬಟ್ ಆ 3 years ಆದ್ಮೇಲೆ ಸಡನ್ ಆಗಿ ಲೇ ಆಫ್ ಅನ್ನೋದಾಗುತ್ತೆ. ತುಂಬಾ ಕಡೆ ಎಲ್ಲ ಜಾಬ್ಸ್ ಎಲ್ಲ ಸರ್ಚ್ ಮಾಡ್ತಾರೆ, ಎಲ್ಲೂ ಸಿಗುತ್ತೆ. ಸೊ ಆವಾಗ ಆ ಪಾಯಿಂಟ್ ಅಲ್ಲಿ ಅವ್ರಿಗೆ ಅನ್ಸುತ್ತೆ ನಾನು ಚಿಕ್ಕ ವಯಸ್ಸಿಂದ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಇಲ್ಲ, ಇದು ಒಳ್ಳೆ ಆಪರ್ಚುನಿಟೀಸ್ ಅಲ್ವಾ, ಈಗ ಸ್ಟಾರ್ಟ್ ಮಾಡ್ಬೋದಲ್ವಾ ಅಂತ ಸ್ಟಾರ್ಟ್ ಮಾಡ್ತಾರೆ. ಟೈಮ್ ತಗೊಳುತ್ತೆ, ಸ್ವಲ್ಪ ಮಂತ್ಸ್ ಆಗುತ್ತೆ, ಇಯರ್ಸ್ ಆಗುತ್ತೆ, ಆಮೇಲೆ ಒಳ್ಳೆ ಬಿಸ್ನೆಸ್ ಮ್ಯಾನ್ ಆಗುತ್ತೆ. ನೀವು ಆ ಪಾಯಿಂಟ್ ಅಲ್ಲಿ ಯೋಚನೆ ಮಾಡಿದ್ರೆ ನಿಮ್ ಕೆಲಸ ಹೋಗಿದ್ದು ಒಂದು ಅಬ್ಸ್ಟ್ಯಾಕಲ್. ಆ ಅಬ್ಸ್ಟ್ಯಾಕಲ್ನೇ ತಗೊಂಡು ನಿಮ್ಗೆ ಏನ್ ಇಷ್ಟ ಅದನ್ನೇ ಕನ್ವರ್ಟ್ ಮಾಡ್ತಾರೆ. ಅದನ್ನೇ ಸ್ಟಾಯಿಸಿಸಮ್ ಅಂದ್ರೆ ಏನೇ ಕಷ್ಟ ಏನೇ ನಿಮ್ ತಡೆಗಳು ಬಂದ್ರು ಅದನ್ನ ಎದುರಿಸಿ ನಿಮ್ಗೆ ಏನ್ ಬೇಕೋ ಅದನ್ನ ನೀವು ಮಾಡ್ಬೋದು. ಇನ್ನು ನೀವು ಈ ಅಬ್ಸ್ಟ್ಯಾಕಲ್ಸ್ ಇಸ್ ದ ವೇ ಅನ್ನೋದ್ರ ಬಗ್ಗೆ ತುಂಬಾ ತಿಳ್ಕೋಬೇಕು ಅಂದ್ರೆ ರಾಯನ್ ಹಾಲಿಡೇ ಅವರು ಅಬ್ಸ್ಟ್ಯಾಕಲ್ಸ್ ಇಸ್ ದ ವೇ ಅಂತ ಒಂದು ಬುಕ್ ಬರೆದಿದೆ. ಅದು ಹೋದ್ರೆ ಇನ್ನೂ ನಿಮ್ಗೆ ತುಂಬಾ ಗೊತ್ತಾಗುತ್ತೆ. ನೆಕ್ಸ್ಟ್ ಅಡ್ವೈಸ್ ಏನಂದ್ರೆ ಎಪಿಕ್ಟಿಟಸ್ ಹೇಳ್ತಾರೆ ವಿ ಡೋಂಟ್ ಕಂಟ್ರೋಲ್ ವಾಟ್ ಹ್ಯಾಪನ್ಸ್ ಟು ಅಸ್, ವಾಟ್ ವಿ ಕಂಟ್ರೋಲ್ ಇಸ್ ಹೌ ವಿ ರಿಯಾಕ್ಟ್. ಎಲ್ಲ ಫಿಲಾಸಫರ್ ಹೇಳೋ ಕಾಮನ್ ಥಿಂಗ್ ಏನಂದ್ರೆ ನಮ್ಮ ಕಂಟ್ರೋಲ್ ಇರೋದು ಬರೀ 2 ವಿಷಯ, ಒಂದು ನಮ್ಮ ಆಕ್ಷನ್, ಇನ್ನೊಂದು ನಮ್ಮ ರಿಯಾಕ್ಷನ್. ಥರ್ಡ್ ಅಡ್ವೈಸ್ ಏನಂದ್ರೆ ಪ್ರಾಕ್ಟೀಸ್ ಮೈಂಡ್ಫುಲ್ನೆಸ್. ಏನಿದೆ ಪ್ರಾಕ್ಟೀಸ್ ಮೈಂಡ್ಫುಲ್ನೆಸ್ ಅಂದ್ರೆ ಸ್ಟೇಯಿಂಗ್ ಅಟ್ ದ ಪ್ರೆಸೆಂಟ್. ನಮ್ಗೆ ಏನೇ ಪ್ರಾಬ್ಲಮ್ ಬಂದ್ರು ನಾವು ಅದನ್ನ ಸ್ವಲ್ಪ ಥಿಂಕ್ ಮಾಡಿ ನೋಡ್ಬೇಕು, ಅದು ನಮ್ಮ ಪಾಸ್ಟ್ ಅಲ್ಲಿ ಇದೆ, ನಮ್ಮ ಫ್ಯೂಚರ್ ಅಲ್ಲಿ ಇದೆ. ನಮ್ಗೆ ಏನೇ ಪ್ರಾಬ್ಲಮ್ ಬಂದ್ರು ನಾವು ಯಾವಾಗಲೂ ಒಂದು ಹಿಂಗೆ ಆಗುತ್ತೆ ಫ್ಯೂಚರ್ ಅಂತ ತುಂಬಾ ತಲೆ ಕೆಡಿಸ್ಕೊತೀವಿ, ಅಥವಾ ನನ್ಗೆ ಆಯ್ತು ಪಾಸ್ಟ್ ಅಲ್ಲಿ ಅಂತ ಅದು ತುಂಬಾ ತಲೆ ಕೆಡಿಸ್ಕೊತೀವಿ. ಅದಕ್ಕೆ ಸೆನೆಕಾ ಏನ್ ಹೇಳ್ತಾರೆ ಅಂದ್ರೆ ವಿ ಸಫರ್ ಮೋರ್ ಇನ್ ಇಮ್ಯಾಜಿನೇಷನ್ ದೆನ್ ಇನ್ ರಿಯಾಲಿಟಿ. ನಮ್ಗಿರೋ ಬೆಸ್ಟ್ ಗಿಫ್ಟ್ ಏನಂದ್ರೆ ಅಟ್ ದ ಪ್ರೆಸೆಂಟ್. ಈ ಪ್ರೆಸೆಂಟ್ ಇಂದ ಬೆಸ್ಟ್ ಗಿಫ್ಟ್ ಯಾವುದೂ ಇಲ್ಲ ಅಂತ ಹೇಳ್ತಾರೆ. ನೆಕ್ಸ್ಟ್ ಪಾಯಿಂಟ್ ಗ್ರಾಟಿಟ್ಯೂಡ್. ಬಿ ಹ್ಯಾಪಿ ವಿತ್ ವಾಟ್ ಯು ಹ್ಯಾವ್. ಸ್ಟಾಯಿಕ್ ಫಿಲಾಸಫರ್ಸ್ ಹೇಳ್ತಾರೆ ಒಬ್ಬ ಮನುಷ್ಯನ ಹತ್ರ ಏನಿದೆ ಅದು ನೋಡಿ ಅವ್ನು ಖುಷಿ ಪಟ್ಟಿಲ್ಲ ಅಂದ್ರೆ ಅವ್ನಿಗೆ ಏನೇ ಸಿಕ್ಕಿದ್ರು ಖುಷಿ ಸಿಗಲ್ಲ ಅಂತ. ಅದೇ ರೀತಿ ನೀವು ಕೇಳ್ಬೋದು ಅದ್ರ ನಾನು ಏನು ಚೇಂಜ್ ಮಾಡಬಾರ್ದ, ನನ್ನ ಡ್ರೀಮ್ ನಾನು ಚೇಂಜ್ ಮಾಡಬಾರ್ದ ಲೈಕ್ ಆ ರೀತಿ ಅಲ್ಲ. ವಿ ಹ್ಯಾವ್ 2 ಪರ್ಸ್ಪೆಕ್ಟಿವ್. ಎಕ್ಸಾಂಪಲ್ಗೆ ನೀವು ಕೆಲಸಕ್ಕೆ ಹೋಗ್ತಿರ್ತೀರ, ನಿಮ್ಗೆ ಒಂದು 30,000 ಮಂತ್ಲಿ ಬರುತ್ತೆ. ನಿಮ್ಮ ಗೋಲ್ ಒಂದು 70,000 ಇರುತ್ತೆ. ಅದಕ್ಕೆ ನೀವು ಕೋರ್ಸಸ್ ಎಲ್ಲ ಮಾಡ್ತೀರಾ, ಹೋಗಿ ಇಂಟರ್ವ್ಯೂ ಅಟೆಂಡ್ ಮಾಡ್ತೀರಾ, ನಿಮ್ಗೆ ಒಂದು 50,000 ಒಂದು ಬೇರೆ ಕೆಲಸ ಸಿಗುತ್ತೆ.
ಆವಾಗ ನೀವು ನಂಗೆ 70,000 ಸಿಕ್ಕಿಲ್ಲ ಅಂತ ದುಃಖ ಪಡ್ತೀರಾ, ಇಲ್ಲ ನೆನ್ನೆ ನಾನು 30,000 ಬಂತು, ಇವತ್ತು ನಾನು 50,000 ಬರ್ತೀರಾ ಅಂತ ಖುಷಿ ಪಡ್ತೀರಾ. ಇಟ್ಸ್ ಆಲ್ ಅಬೌಟ್ ಪರ್ಸ್ಪೆಕ್ಟಿವ್. ನಾವು ಕರೆಕ್ಟ್ ಪರ್ಸ್ಪೆಕ್ಟಿವ್ ತಗೊಂಡು ಪ್ರೆಸೆಂಟಲ್ಲಿ ಏನೈತೆ ಅದನ್ನು ನಾವು ರೆಸ್ಪೆಕ್ಟ್ ಮಾಡಬೇಕು ಅಂತ ಹೇಳ್ತಾರೆ. ಲಾಸ್ಟ್ ಪಾಯಿಂಟ್ ಮಿಂಗಲ್. ಏನಿದು ಮಿಂಗಲ್ ಅಂದರೆ, ನಾವು ಈ ಯೂನಿವರ್ಸಿಗೆ ಬಂದಿದ್ದ ರೀಸನ್ ಒಬ್ರಿಗೊಬ್ರು ಹೆಲ್ಪ್ ಮಾಡ್ಕೊಂಡಿರೋಕ್ಕೆ ಅಂತ ಹೇಳ್ತಾರೆ. ನೀವು ಅಲೋನ್ ಆಗಿದ್ದು ನೀವು ಹ್ಯಾಪಿಯಾಗಿರೋಕ್ಕೆ ಸಾಧ್ಯನೇ ಇಲ್ಲ ಅಂತ ಸ್ಟಾಯಿಕ್ ಫಿಲಾಸಫರ್ಸ್ ಹೇಳ್ತಾರೆ. ನೀವು ಅಲೋನ್ ಆಗಿದ್ದು ಎಷ್ಟು ದಿನಕ್ಕೆ ಇರ್ತೀರಾ, ಒಬ್ಬರು ಹೆಲ್ಪ್ ಇಲ್ಲದೆ ಯಾವ ಥರ ಇರೋಕ್ಕೆ ಸಾಧ್ಯ ಅಂತ ಹೇಳ್ತಾರೆ. ಸ್ಟಾಯಿಸಿಸಮ್ ಬಗ್ಗೆ ನನ್ನ ಒಪಿನಿಯನ್ ಏನು ಅಂದರೆ, ಇನ್ನೂ ನಾನು ಸ್ಟಾಯಿಸಿಸಮ್ ಫುಲ್ ಓದಿಲ್ಲ. ನಾನು ಓದಿರೋದು ಲಾಸ್ಟ್ ಫ್ಯೂ ಮಂತ್ಸಿಂದ ಸ್ವಲ್ಪ ಮಾರ್ಕಸ್ ಎರಿಲಿಯಸ್ ಬರುತ್ತೆ ಅಂತ ಮೆಡಿಟೇಷನ್ ಅಂತ ಬುಕ್ ಅದು ಓದಿದ್ದೀನಿ. ಮತ್ತು ಡೈಲಿ ಸ್ಟಾಯಿಕ್ ಅಂತ ಯೂಟ್ಯೂಬ್ ಮತ್ತು ಇನ್ಸ್ಟಾಗ್ರಾಮ್ ಪೇಜ್ ಇದೆ. ಅದರಲ್ಲಿ ನಿಮ್ಗೆ ನೋಡಿದ್ರೇ ಗೊತ್ತಾಗುತ್ತೆ ಬೇಸಿಕ್ಸ್ ಆಫ್ ಸ್ಟಾಯಿಸಿಸಮ್, ಕಂಪ್ಲೀಟ್ ಸ್ಟಾಯಿಸಿಸಮ್ ಬಗ್ಗೆ ಹೇಳ್ತಾ. ಲಿಂಕು ನಿಮ್ಗೆ ಕೆಳಗಡೆ ಡಿಸ್ಕ್ರಿಪ್ಷನ್ ಕೊಡ್ತೀನಿ, ಚೆಕ್ ಮಾಡಿ.